ಕಾಲಜ್ಞಾನ ಆದೀತೋ ಮಕ್ಕಳ್ರಿ ಅಂತ ಹೇಳ್ತಾರೆ. ಮುಂದಾಗುವ ಸೂಚನೆ ಎಚ್ಚರದಿಂದ ಏರಿ ಮಕ್ಕಳು ವಿದ್ಯುತ್ ಅಭಾವ ಐತಿ, ಐದು ಕಡಿಮೆ ಹೆಚ್ಚಾಕತ್ತೆ. ವಿದ್ಯುತ್ ಅಭಾವ, ನೀರಿನ ಕೊರತೆ ಆಗ್ತದೆ. ರೈತರಿಗೆ ಗೋಧಿ ಧಾನ್ಯ ಚಲೋ ಐತಿ, ಸುಖ ಶಾಂತಿ ಐತಿ. ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕತಿ, ಮುಂದೆ ಅವ್ರಿಗೆ ಅನುಕೂಲ ಐತಿ, ಬೆಳೆ ಚಲೋ ಬೆಳಿತೈತಿ. ಆಮೇಲೆ ಶಿಶುಗಳಿಗೆ ರೋಗ ಬಾಧೆ. ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರಿನ ನಿಂಗುಳು ಕೂಡ ತಗೊಂಬರ್ತಂತೇನೆ. ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರು ಕರೆ ಅಲ್ಲ. ಷಣ್ಮುಖ ಸಿದ್ಧರು ಸದಾಶಿವಪ್ಪನವರು ಸಿದ್ಧಾಟಿಕೆ ಮಾಡುವುದಂತ ಜಾಗ. ಇಲ್ಲಿ ಬರೇ ಪ್ರಸಾದ ಹಚ್ಕೋತಿಲ್ಲ, ಪ್ರಸಾದ ಈಗ ಬರತೈತಿ. ಅವನ ಜಗದೊಳಗೆ ಒಂದು ದುಮ್ಮು ಧೂಳು ಬಿದ್ದು ನಿನ್ನ ಹನಿಗೆ ಹಚ್ಚಿದ್ರೆ ನೀವು ಉದ್ಧಾರ ಹಾಕಿ ಅಂತಿದೆ. ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ, ನರಿಯಾಗಿ, ಗುಬ್ಬೆಯಾಗಿ, ಕತ್ತೆಯಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಗುತ್ತಿವ ಮಕ್ಕಳ. ಗುರುವಿನ ನಾಮಸ್ಮರಣೆ ಮಾಡಿ ಅಂದ್ರೆ ಅವಾಗೆಲ್ಲ ಒಳ್ಳೇದಾಕೈತಿ. ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು, ದೇವರ ಮೇಲಿಟ್ಟಂತ ನಂಬಿಕೆ ಇರ್ಬೋದು. ಸಮಯ ಭಾಳ ಆದರೂ ಉತ್ತಮ ಫಲವನ್ನ ಕೊಡ್ತಾವೆ. ಮುಂದಿನ ದಿನಮಾನ ಭಾಳ ಸೂಕ್ಷ್ಮ ಐತಿ, ಎಚ್ಚರಿಕೆ ಹೆಜ್ಜೆನ ಇಡಬೇಕು. ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರವತಾಯಿ ಚಿಕ್ಕೈ ಮುತ್ಯಾರ ಧ್ಯಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟೂರು ಧನ್ಯಾಗಿ ಹೊಕ್ಕಿರೋ ಮಕ್ಕಳ್ರಿ ಅಂತೇಳಿ. ಅದಕ್ಕೆ ಜಗತ್ತಿಗೆ ಸುಭಿಕ್ಷೆ ಆಗಲಿ. ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂಥ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನ ಪಾದಕ್ಕೆ ಕನಿ ಹೆಚ್ಚಿ ಪಡ್ಕೊಂಡು ಹೋದಿವಂದ್ರೆ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೆಯದಾಗುವಂಥ ದಾರಿಯನ್ನು ತೋರಿಸ್ತಾನೆ ಸದಾಶಿವಪ್ಪ ಅಂತ ಹೇಳಕ್ಕೆ